ಇಷ್ಟ ಆಯ್ತಾ? ಅಲ್ಲಿ ಪೂರ المتجه إلى مبنى القادمين واستلام الحقائب يصل خلال 3 دقائق. يرجى من المسافرين المتابعين لرحلاتهم Train is arriving. ನೋಡಪ್ಪ ದುಬೈ ಗಾಡಿ ಚಿನೆ ನೀರು ಕುಡಿ ಬಾಯಲ್ಲ ಒಂಥರ ಆಗಿದೆ ನೀರು ಕುಡಿ. ಇಂಡಿಯನ್ ಟೈಮ್ ಪ್ರಕಾರ 1:10, ದುಬೈ ಟೈಮ್ 11:42. ಕಾರ್ ಒಳಗಡೆ ಕೂತಿದ್ದೀವಿ. ಇವಾಗ ಹೋಟೆಲ್ ರೂಮ್ಗೆ ಹೋಗ್ತಾ ಇದ್ದೀವಿ. ಕಾರ್ ಮಾತ್ರ ಚಿಂದಿ ಆಗಿದೆ ಪಿಕಪ್ ಅಲ್ವಾ ಅನಿ? ಸಖತ್ತಾಗಿದೆ ಕಾರ್. ಇಲ್ಲಿ ಕಾರ್ಗಳನ್ನ ನೋಡೋಕ್ಕೆ ಚಂದ ಅಂದಂತ ಟಾಪ್ ಲೆವೆಲ್ ಕಾರ್ಸ್ನೆಲ್ಲ ನೋಡ್ಬೋದು ಇಲ್ಲಿ. ಆಚೆ ಒಳಗಡೆ ಪಾಸ್ಪೋರ್ಟ್ದೆಲ್ಲ ತುಂಬ ಸ್ಮೂತಾಗಿ ಆಯ್ತಲ್ಲ ನೀ? ಸಿಕ್ಕಾಬಟ್ಟೆ ದೊಡ್ಡದಪ್ಪ, ಸಿಕ್ಕಾಬಟ್ಟೆ ದೊಡ್ಡದು. ಓನ್ಲಿ ಪ್ರಾಬ್ಲಮ್ ಆಗಿದ್ದು ನಮಗೆ ಇಂಡಿಯಾದಿಂದ ಇಲ್ಲಿಗೆ ಬರೋದು ಫ್ಲೈಟ್ ಎಕ್ಸ್ಪೀರಿಯನ್ಸು. ಬ್ಯಾಕು ಕಲ್ಲಾದಂಗೆ ಹೋಗ್ಬಿಟ್ಟಿದೆ ನನಗಂತೂ. ಚೆನ್ನಾಗಿರಲಿಲ್ಲ, ಏನು ಮಾಡೋದು, ನಮ್ಮ ಬ್ಯಾಡ್ ಲಕ್ಕು. ಬಂದು ಇಳಿದ್ವಲ್ಲ, ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಇವಾಗ ಅಷ್ಟೆ ಅಲ್ವಾ ಬಂಗಾರಿ? ಶೇಕ್ ಆಗ್ತಾ ಇತ್ತಂತೆ. ಸರಿ, ಕ್ಯಾಪ್ ಹಾಕು, ಕ್ಯಾಪ್ ಹಾಕು ಚಿನ್ನು. ಇವತ್ತು ಫಸ್ಟ್ ಡೇ, ರೆಸ್ಟಿಂಗ್ ಡೇ ನಮ್ಮದು, ಅರೈವಲ್ ಡೇ ಅಲ್ವಾ. ಸ್ವಲ್ಪ ಜರ್ನಿ ಎಲ್ಲ ಹಿಂಗಿರುತ್ತೆ ಅಂತ ಹೇಳಿ ಡೆಫಿನೆಟ್ಲಿ ಜರ್ನಿ ತುಂಬ ಕೆಳದಾಗಿತ್ತು. ನಂಗೆ ಅಷ್ಟು ಸ್ಮೂತ್ ಜರ್ನಿ ಅನ್ನಿಸ್ಲಿಲ್ಲ. ನಿಂಗೆ ಹೆಂಗೆ ಅನ್ನಿಸ್ತು? ಇಲ್ಲಾಂದ್ರೆ ನಿದ್ದೆ ಹೋಗ್ತಾ ಇದ್ದ? ನನಗಂತೂ ಕಷ್ಟ ಆಯಿತು, ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಟೈಮ್ ಈಗ 12:15 ದುಬೈ ಟೈಮ್ ಇದು. ಸೊ ಕೂತಿದ್ದೀವಿ. ಚೆಕಿನ್ ಇನ್ನೂ ಆಗಿಲ್ಲ, ಇನ್ನು 2 ಗಂಟೆಗೆ ಚೆಕಿನ್ ಅಂತ ಹೇಳ್ತಾಯಿದ್ರು. ನಾವು ಒಂದು ತಪ್ಪು ಮಾಡಿಬಿಟ್ವಿ. ಏನಪ್ಪ ಅಂತಂದರೆ ಏರ್ಪೋರ್ಟಲ್ಲಿ ನಾವು ಟೂರಿಸ್ಟ್ದು ಸಿಮ್ ತೊಗೊಳ್ಳಿಲ್ಲ, ಮರ್ತೋದ್ವಿ. ಅದು ಮಿಸ್ ಆಯಿತು, ಮರ್ತೋಗೋದಲ್ಲ, ಮಿಸ್ ಆಯಿತು. ಮೇ ಬಿ ಅದು ಇಲ್ಲಿರುತ್ತೆ ಅಂತ ಹೇಳಿ ಆಚೆ ಕಡೆ ಬಂದೇ ಬಿಟ್ವಿ. ಡ್ರೈವರ್ ಬೇರೆ ಇಲ್ಲಲ್ಲೂ ಸಿಗೋದೇ ಇಲ್ಲ ಅಂತ ಬೇರೆ ಅಂದ್ಬಿಟ್ಟ. ಇಲ್ಲ ಆ ಥರಲ್ಲೂ ಕೊಡೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಸೊ ಹೋಟೆಲ್ಗೆ ಬಂದು ಇಲ್ಲೆಲ್ಲ ಚೆಕಿನ್ ಆಗಿ, ರೂಮ್ಗೆ ಇನ್ನೂ ಚೆಕಿನ್ ಆಗಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. 2 ಗಂಟೆಗೆ ರೂಮ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಅವ್ರನ್ನೇ ಕೇಳು ಅಂತ ಹೇಳಿದೆ ನಾನು. 2 ಗಂಟೆ ತನಕ ಏನಪ್ಪ ಮಾಡೋದಿಲ್ಲ, ಅದೇ ಯೋಚನೆ ಆಗಿದೆ. ಅವ್ರನ್ನೇ ಕೇಳು ಅಂತ ಹೇಳಿ ಬೈಲಿ. ಸೊ ಅವ್ರನ್ನೇ ಕೇಳು ಅಂತ ಹೇಳಿದೆ ನಾನಿವಾಗ. ಏನೋ ಸಿಮ್ ಬಗ್ಗೆ.
ಈ ಹೋಟೆಲ್ ಪಕ್ಕದಲ್ಲೇ ಯಾವುದೋ ಒಂದು ಮಾಲ್ ಇದೆ ಅಂತ ಹೇಳಿದ್ರು. ಮಾಲಲ್ಲಿ ಹೋಗಿ ತೊಗೋಬೋದು ಅಂತ ಹೇಳಿದ್ರು. ಸೊ ಅನಿಲ್ ಇವಾಗ ಜಸ್ಟ್ ವಾಕಬಲ್ ಅಂತ ಇದೆ ಅಂತ ಹೇಳಿ ಅನಿಲ್ ಹೋಗಿದ್ದಾನೆ. ನಂದು ಪಾಸ್ಪೋರ್ಟ್ ಎತ್ಕೊಂಡು ಹೋಗಿದ್ದಾನೆ. 2 ನೋಡ್ತೀನಿ, ಕೊಟ್ಟರೆ 2 ತೊಗೊಂಬರ್ತೀನಿ ಅಂತ ಹೇಳಿ. 12:30 ಇನ್ನೂ 1.5 ಗಂಟೆ 2 ಗಂಟೆ ಹೆಂಗಪ್ಪ ಇಲ್ಲಿ ಸುಮ್ಮನೆ ಕುತ್ಕೊಂಡು ಕಾಲ ಕಳಿಯೋದು. ಮೊಬೈಲ್ದು ಬ್ಯಾಟ್ರಿ ಬೇರೆ ಇಲ್ಲ, 5% ಇದೆ, ಸ್ವಿಚ್ ಆಫ್ ಆಗೋಗ್ಬಿಡುತ್ತೆ. ಇವಾಗ ವೈಫೈ ಕೊಟ್ಟರು. ಇವಾಗ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆದ್ದರಿಂದ ಒಂಚೂರು ಟೈಮ್ ಪಾಸ್ ಆಯ್ತೈತೆ. ಅವಳು ಸಾಕಾಗೋಗ್ಬಿಟ್ಟೈತೆ ಪಾಪ. ಅದಕ್ಕೂ ಚಂದಿಕರ್ ಆಫೀಸ್ ಅಂತೆ, ಅದೇನೋ ಯಾವುದೋ ಸೆಂಟರು, ನಂಗೆ ಜ್ಞಾಪಕ ಇಲ್ಲ. ಇಲ್ಲೇ ಯಾವುದೋ ಒಂದು ಸ್ಮಾಲ್ ಮಾಲ್ ಅಲ್ ಬುರ್ಜ್ ಅಂತ ಎಲ್ಲೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಡೂ ಆಫೀಸ್ ಇದೆ ಅಂತೆ. ಸೊ ಅಲ್ಲಿ ಸಿಮ್ ತಗೋಬೇಕು, ಟೂರಿಸ್ಟ್ ಸಿಮ್ಮು. ಮಿಸ್ ಮಾಡ್ಕೊಬಿಟ್ವಿ ಅಲ್ವಾ ನಾವು. ಇದು ಏರ್ಪೋರ್ಟಲ್ಲಿ ಆಚೆ ಕಡೆ ಬಂದರೆ ನೆಟ್ ಇಲ್ಲ. ಸೊ ನೆಟ್ ಬೇಕು. ಹಾಗಾಗಿ ಹೋಗ್ಬಿಟ್ಟು 2 ಸಿಮ್ ತೊಗೊಂಬಂದ್ಬೇಡ ಅಂತ ಹೇಳಿ ಹೋಗ್ತಾ ಇದ್ದೀವಿ. 3 ಜನನು ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾವು ಇರೋ ಹೋಟೆಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರು. ತೋರಿಸ್ತೀನಿ ಹೆಂಗಿದೆ ಬ್ಯುಸಿಯೆಸ್ಟ್ ರೋಡು. ಯಾವುದು ಬೇಸಿಕ್ ಕಾರ್ಗಳೆಲ್ಲ ಗುರು ಇಲ್ಲಿ. ರೆಡ್ ಇದೆ ಚಿನಿ, ವಿ ಕೆನಾಟ್ ಕ್ರಾಸ್. ಗ್ರೀನ್ ಹಾಕ್ಬೇಕು. Is there lollipop here? No, there's no lollipop here. See, there's no lollipop. No, we'll go have a look. ಇದೊಂದೇ ಅಂಗಡಿ ಅಲ್ಲ, you can ಒಂದು ನೋಡೆ 1.95 dirhams. ಏನು ನೋಡಿಲ್ಲ ನಾನು. JBRಗೆ ಹೋಗ್ತಾ ಇದ್ದೀವಿ. ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ. ಯಾವುದೋ ಹಾಲಾ ಟ್ಯಾಕ್ಸಿ ಅಂತೇಳಿ. ಆ್ಯಂಡ್ ಹೌದು, ಇವಾಗ ಪಾಪ ನೋಡಿ, ಇಲ್ಲಿ ನೋಡಿ ಪಾಪನ. ಅದಕ್ಕೆ ಫೋನ್ ಬೇಕು ಇವಾಗ. ಅವಳಿಗೆ ಬೇಜಾರಾಗಿ ಹೋಗಿದೆ ಇವಾಗ. ಅದೇ ಹೊರಗಡೆ ಬ್ಯೂಟಿ ನೋಡ್ತಾನೆ ಇದ್ದಾಳೆ. ಇದು ಆ್ಯಕ್ಚುಲಿ ಇವತ್ತು
ಯಾವ್ದಾದ್ರು ಹೋಟೆಲಲ್ಲೇ ಇರ್ಬೋದಾಗಿತ್ತು. ಸೊ ನೈಟ್ ಟೈಮಲ್ಲಿ ಇದು ಜಾಗ ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ಸರಿ ಬಂದಿದ್ದೀವಲ್ಲ, ಏನಕ್ಕೆ ಮಿಸ್ ಮಾಡಬೇಕು, ಹೋಗುವ ಅಂತೇಳಿ ಹೋಗ್ತಿದ್ದೀವಿ.